ಸರ್, ಸಾಹಿತ್ಯ ಸಮ್ಮೇಳನಕ್ಕೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಮಂಡ್ಯ ಜಿಲ್ಲೆಗೂ ಇರುವಂತ ನಂಟೇನು? ಸರ್, ಮಂಡ್ಯ ಅಂದ್ರೆ ಒಂದ್ ರೀತಿ 100ಕ್ಕೆ 100ರಷ್ಟು ಕನ್ನಡ ಮಾತಾಡೋಂತ ಯಾವ್ದಾದ್ರು ಈ ರಾಜ್ಯದಲ್ಲಿ ಜಿಲ್ಲೆ ಇದ್ರೆ ಅದು ಮಂಡ್ಯ. ಸೊ ನಮ್ಮ ಅರಸು ಅವರು ಮೈಸೂರು ರಾಜ್ಯನ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮಾಡಿದಂಥದ್ದು 1973ರಲ್ಲಿ. ಅದಾದ ನೆಕ್ಸ್ಟ್ ಇಯರೇ ಮುಂದಿನ ವರ್ಷನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಾಗುತ್ತೆ ನೋಡಿ. ಅದು ಒಂಥರ ಭಾವನೆಗಳ ಹೆಂಗೆ ಜೋಡಣೆ ಆಗುತ್ತೆ ಅನ್ನೋದಕ್ಕೆ ಕರ್ನಾಟಕ ಮರುನಾಮಕರಣ ಆದ ಕೂಡಲೇ ನಮ್ಮ 1974ರಲ್ಲಿ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಆಗುತ್ತೆ. ಅದು ಒಂದು ನಮ್ಗೆ ಎಲ್ರಿಗೂ ಅಟ್ರಾಕ್ಟ್ ಆಗ್ತಕ್ಕಂಥ ಒಂದು ಆ ಸಂದರ್ಭದಲ್ಲಿ ಜಯದೇವಿ ತಾಯಿ ಲಿಗಾಡೆ ಅವರು ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಆಗುತ್ತೆ. ಅದು ಬಹಳ ಯಶಸ್ವಿಯಾಗಿ ಅವತ್ತಿನ ಕಾಲಕ್ಕೆ ಒಂದು ಇಡೀ ಕರ್ನಾಟಕ ನೋಡುವಂತ ಒಂದು ರೀತಿನಲ್ಲಿ ಸಮ್ಮೇಳನ ಆಗುತ್ತೆ. ಅದಾದ್ಮೇಲೆ ಬಹುಶಃ 94ರಲ್ಲಿ ಎರಡೇ ಸಮ್ಮೇಳನ 30 ವರ್ಷದ ನಂತರ ನೋಡಿ. 4 ಬರ್ತಾ ಇದೆ, 74, 94, 2024. ಅದು ಹೆಂಗೆ ಯಾರು ಬೇಕು ಅಂತ ಕೂಡಿಸೋದಲ್ಲ ಇದು. ಅದೇ ಒಂದು ರಿಲೇಷನ್ ಆಗ್ತಾ ಇದೆ. ಅವತ್ತು ಇದ್ದಂತ ಜಿಲ್ಲೆಗಳು ಕಡಿಮೆ ಇದ್ರೂ 30 ವರ್ಷನೇ ಆಗಿದೆ. ಈಗ ಜಿಲ್ಲೆಗಳು ಜಾಸ್ತಿ ಆಗಿದೆ, 31 ಜಿಲ್ಲೆ ಆಗಿದೆ. ಅವತ್ತಿದ್ದಂತ ಜಿಲ್ಲೆ ಕಡಿಮೆ. ಚದುರಂಗ ಅವರು 94ರಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅದು ಒಂದು ರೀತಿ ಜಿಲ್ಲೆಗೆ ಮತ್ತು ಈ ಸಮ್ಮೇಳನಕ್ಕೆ, ಸಾಹಿತ್ಯ ಪರಿಷತ್ತಿಗೆ, ಕನ್ನಡಕ್ಕೆ ಹೆಚ್ಚು ಒಂದು ಶಕ್ತಿಯನ್ನ, ಮಹತ್ವವನ್ನ ಸಿಕ್ಕಿದಂಥದ್ದು. ಇವತ್ತಿಗೆ ಬಹುಶಃ ನಮ್ಮ ಗೋರು ಚನ್ನಬಸಪ್ಪನವರು, ಗೋರುಚ ಅವರು ಇವತ್ತು ನಾವು ನಮ್ಮ ಸಾಹಿತ್ಯ ಪರಿಷತ್ನವರು ಹೇಗೆ ಆಯ್ಕೆ ಮಾಡ್ತಾರೆ ಅಂತ, ಯಾಕೆಂದ್ರೆ ಅವ್ರದ್ದೇ ಎಲ್ಲ ಪ್ರಕ್ರಿಯೆ, ಸರ್ಕಾರದಲ್ಲ, ಅವರ ಒಂದು ಕಮಿಟಿನಲ್ಲಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಭಾಳ ಒಳ್ಳೆಯ ರೀತಿಯಲ್ಲಿ ಅವರೆಲ್ಲರೂ ಯುನಾನಿಮಸ್ ಆಗಿ ಗೋರು ಚನ್ನಬಸಪ್ಪನವ್ರನ್ನ ಆಯ್ಕೆ ಮಾಡಿದ್ರು. ಅವಾಗ ತುಂಬ ರಿವ್ಯೂ ಬಂತು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ಅಥವಾ ಪಬ್ಲಿಕ್ನಲ್ಲಿ. ಒಳ್ಳೆಯವ್ರನ್ನ ಆಯ್ಕೆ ಜನಪದದಲ್ಲಿ ಅವ್ರು ಭಾಳ ಹೆಸರು ಮಾಡಿರ್ತಕ್ಕಂಥವ್ರು. ಆ ಜನಪದ ಅಂದ ತಕ್ಷಣನೇ ನಮ್ಗೇನಾಗುತ್ತೆ, ಮತ್ತೊಂದು ಹೆಸರು ನಮ್ಮ HL ನಾಗೇಗೌಡರು ಬಂದ್ಬಿಡುತ್ತೆ ನಮಗೆ. ಆ ಜನಪದ ಲೋಕನೇ ರಾಮನಗರದ ಹತ್ರ ಮಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಅವರೊಬ್ಬರು IAS ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ಜನಪದಕ್ಕೆ ಈಗಿನ ದಿನಗಳಲ್ಲಿ ಹೆಚ್ಚು ಶಕ್ತಿಯನ್ನ ಕೊಟ್ಟಂಥವ್ರವರು ನಮ್ಮ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರು ಬಂದ್ಬಿಡುತ್ತೆ ನನಗೆ ಆ ಜನಪದ ಅಂದ ತಕ್ಷಣ. ಸೊ HL ನಾಗೇಗೌಡರು ಸ್ವಾಮೀಜಿಯವ್ರ ಜೊತೆ ಸೇರಿ ಒಂದು ಪ್ರತಿ ವರ್ಷ ಇಡೀ ರಾಜ್ಯದ ಮೂಲೆಯಿಂದ ಕಲಾವಿದರು ಬಂದು ಒಂದು ವಾರ ಚುಂಚನಗಿರಿನಲ್ಲಿದ್ದು ಆಡಿ ಅವ್ರ ಪ್ರಶಸ್ತಿ ತಗೊಂಡು ಹೋಗ್ತಾರೆ. ಅವರಿಗೆ ಬರುವಂಥ ಖರ್ಚು, ಹೋಗುವಂಥ ಖರ್ಚು, ಅಲ್ಲಿ ವಾಸ್ತವ್ಯ, ಊಟ ಸ್ವಾಮೀಜಿಯವರು ಅವತ್ತಿಂದ ಮಾಡಿದ್ದಾರೆ. ಇವತ್ತಿರೋ ನಿರ್ಮಾಣ ಸ್ವಾಮೀಜಿಯವರು ಅದನ್ನು ಮುಂದುವರಿಸ್ತಾರೆ. ಸೊ HL ನಾಗೇಗೌಡರು ಅದಕ್ಕೆ ಮೂಲ ಕಾರಣ. ಸ್ವಾಮೀಜಿಯವರು ಅದಕ್ಕೆ ಎಲ್ಲ ಥರದ ಅವರ ಮಾತಿಗೆ ಬೆಲೆ ಕೊಟ್ಟು ಅದನ್ನು ಮಾಡೋದಕ್ಕೆ ಮತ್ತು ಅವರು ಆಸಕ್ತಿ ಇದ್ದಿದ್ದರಿಂದ ಅವೆಲ್ಲ ಪ್ರಾರಂಭ ಆಯಿತು. ಹೀಗಾಗಿ ಈ ಜನಪದ ನಮ್ಮ ಚನ್ನಬಸಪ್ಪನವರು ವಿಶೇಷವಾದಂಥದ್ದು ಸಾಹಿತ್ಯ ನೆಲೆಯಲ್ಲಿ ಬಂದದ್ದು ಮತ್ತು ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆ. ಮತ್ತು ಕನ್ನಡ ಹಬ್ಬ ಅಂದರೆ, ಸಾಹಿತ್ಯ ಸಮ್ಮೇಳನ ಅಂದರೆ, ಸಾಹಿತ್ಯ ಪರಿಷತ್ತಿನ ಒಂದು ಹಿನ್ನೆಲೆ ಅಂದರೆ ಅದು ಮಂಡ್ಯಕ್ಕೆ ಏನೋ ಒಂದು ರೀತಿ ಖುಷಿ, ನಮಗೆ ಹೆಮ್ಮೆ. ಅದು ಗೊತ್ತಿಲ್ಲದೆಲ್ಲ ನಮಗೆ ಒಂಥರ ಚುರುಕುಗೊಳಿಸುತ್ತೆ. ನಾವು ಬೇರೆ ಸಮಾರಂಭಗಳನ್ನು ಮಾಡಿ ನೋಡ್ತೀವಿ, ಅದು ನಮಗೆ ಏನೋ ಒಂದು ರೀತಿ ಸಮಾರಂಭ ಆಗುತ್ತೆ. ಒಂದು ನಮ್ಮ ಮನೆ ಮಾಡ್ಬೋದು, ಸರ್ಕಾರದ ಮಾಡ್ಬೋದು, ಪಾರ್ಟಿದ್ ಮಾಡ್ಬೋದು. ಬಟ್ ಆದರೆ ಈ ಒಂದು 2024ರಲ್ಲಿ ನಮ್ಮ ಸಮ್ಮೇಳನ ಮಂಡ್ಯದಲ್ಲೇ ಮಾಡಬೇಕು ಅಂದಾಗ ನಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ, ನಾವು ಯಾವುದನ್ನು ಎಲ್ಲರೂ ಒಟ್ಟಿಗೆ ಹೋಗುವಂಥದ್ದು ಚಾನ್ಸೇ ಇಲ್ಲ. ಕಾಂಟ್ರವರ್ಸಿ ಮತ್ತು ಫೈಟು, ಒಬ್ರಿಗೊಬ್ರು ಭಿನ್ನಾಭಿಪ್ರಾಯ ಮಂಡ್ಯದಲ್ಲೇ ಹೆಚ್ಚಿಗಿರೋದು. ಆದರೆ ಈ ವಿಚಾರದಲ್ಲಿ ನನಗೆ ಆಗೋರು, ಆಗದೇ ಇದ್ದವರು ಎಲ್ಲರೂ ಒಟ್ಟಿಗೆ ಇದನ್ನು ಮಾಡ್ಬೇಕಪ್ಪ, ನೀವೇನು ಹೆಂಗೆ ತೀರ್ಮಾನ ತಗೊಳ್ರಿ, ನಾವೆಲ್ಲ ಇರ್ತೀವಿ, ಭಾಳ ಸಂತೋಷವಾಗಿ ಹೇಳ್ತಾರೆ. ನಾನು ನಿಜವಾಗ್ಲೂ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಹೇಳಬೇಕು. ಯಾಕೆ ಅಂದರೆ ಎಷ್ಟೇ ನಾವು ಮಾಡಿದ್ರು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಎಲ್ಲರನ್ನೂ ಸಮನ್ವಯತೆ ಕಾಪಾಡೋದು ಭಾಳ ಕಷ್ಟ ಆಗುತ್ತೆ. ಆದರೆ ಯಾರೂ ಅದನ್ನು ಐಡೆಂಟಿಫೈ ಮಾಡ್ತಾ ಇಲ್ಲ. ಸೊ ನೀವು ಕರೆದ್ರಿ, ಫೋನ್ ಮಾಡಿದ್ರಿ, ಅಥವಾ ಇದನ್ನು ನಮಗೆ ಹೇಳಲಿಲ್ಲ, ಅಥವಾ ಆ ಥರದ್ದೆಲ್ಲ ಭಾಳ ಚೆನ್ನಾಗಿ ಎಲ್ಲರೂ ಕೋಆರ್ಡಿನೇಟ್ ಮಾಡ್ತಾರೆ. ಇನ್ನೇನು ಭಾಳ ಹತ್ತಿರದಲ್ಲಿ ನಾವು, ಸೊ 20ನೇ ತಾರೀಕು ಡಿಸೆಂಬರು ಮುಂದಿನ ಶುಕ್ರವಾರ ನಾವು ಉದ್ಘಾಟನೆ ಆಗುತ್ತೆ.
21, 22 ಮುಗಿದೋಗುತ್ತೆ. ಹಾಗಾಗಿ ನಮಗೊಂದು ರೀತಿ ಹೆಮ್ಮೆ, ಭಾಳ ಖುಷಿ. ಇದನ್ನು ಸೊ ಕಳೆದ ಎಲ್ಲ ವರ್ಷಕ್ಕಿಂತ 3ನೇ ಬಾರಿ ಮತ್ತು ಬೇರೆ ಜಿಲ್ಲೆಗಳಿಗಿಂತ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಆಸೆ ಅಂತೂ ಇಟ್ಕೊಂಡಿದ್ದೀವಿ. ಸರ್, ಈ ಸರಿ ಉಸ್ತುವಾರಿ ಸಚಿವರಾಗಿ ತಾವು ಸಂಪೂರ್ಣ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡ್ಬಿಟ್ಟಿದ್ರಿ. ಇಡೀ ಪ್ರಪಂಚ ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಇಡೀ ಪ್ರಪಂಚ ಇವತ್ತು ಮಂಡ್ಯದ ಕಡೆ ಕಣ್ಣು 3 ದಿವಸ ನೆಟ್ಟಿದೆ, ಹೆಂಗ್ ನಡೆಯುತ್ತೆ ಅಂತ. ಕೆನಡಾ, ಅಮೆರಿಕಾದಲ್ಲಿ ತಾವೇ ಹೇಳಿದಾಗ ಎಲ್ಲರನ್ನು ಕರೆದಿದ್ದೀರಿ. ಸೊ ಇಷ್ಟು ಜವಾಬ್ದಾರಿ ಹೊತ್ಕೊಂಡಿರೋ ನೀವು ಇದ್ರ ತಯಾರಿ ಹೇಗ್ ಮಾಡ್ಕೊತಾ ಇದ್ದೀರಿ ಅಂತ ಹೇಳಿ. ನನಗೆ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಆತಂಕನೂ ಇತ್ತು ಸರ್. ಯಾಕೆಂದರೆ ನಾವು ಬೇರೆ ಸಮಾರಂಭಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗಲ್ಲ. ಇದು ಭಾಳ ಸೆನ್ಸಿಟಿವ್. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಇದರಲ್ಲಿ ಸಾಹಿತಿಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಕಷ್ಟ. ಸೆನ್ಸಿಟಿವ್. ಸ್ವಲ್ಪ ತಪ್ಪಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ, ಜಾಸ್ತಿ ಆದರೂ ಕಷ್ಟ. ಇವೆಲ್ಲ ಬಹುಶಃ ನನಗೆ ಈ ಖುಷಿ ಇದೆ. ಎಲ್ಲರೂ ಮಂಡ್ಯದಲ್ಲಿರ್ತಕ್ಕಂಥ ಇವತ್ತಿನ ಸಾಹಿತಿಗಳಿರ್ಬೋದು, ರಾಜ್ಯದ ಅನೇಕ ಹಿರಿಯ ಸಾಹಿತಿಗಳಿರ್ಬೋದು, ಮತ್ತು ನಮ್ಮ ನರೇಳ್ಳಿ ಅಂತ ಹೇಳಿ ಒಬ್ರು ಹಿರಿಯರಿದ್ದಾರೆ, ಅವರು ಅನೇಕ ಸಾಧ್ಯ. ನಮ್ಮ ಕೃಷ್ಣೇಗೌಡರು ಅಂತ ಮೈಸೂರಲ್ಲಿದ್ದಾರೆ, ಅವರು ಅನೇಕ ಸಾಧ್ಯ. ಲತಾ ರಾಜಶೇಖರನ್ ಅಂತಿದ್ದಾರೆ. ಇವರೆಲ್ಲ ಬಟ್ ಎಲ್ಲ ಒಂದಲ್ಲ ಒಂದು ಥರದಲ್ಲಿ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಾವು ಒಂದು 28 ಕಮಿಟಿ ಮಾಡಿದ್ವಿ. ಶಾಸಕರು, ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರು, ಸಾಹಿತಿಗಳು, ಅಧಿಕಾರಿಗಳು, ಸಂಘಟನಾಕಾರರು, ಇವರೆಲ್ಲರನ್ನೂ ಸೇರಿ 28 ಸಮಿತಿ ಮಾಡಿದ್ವಿ. ಒಂದು ಸ್ವಾಗತ ಸಮಿತಿ ಇದೆ. ಅದರಲ್ಲಿ ನಮ್ಮ ಸ್ವಾಮೀಜಿಯವರು ಅಧ್ಯಕ್ಷರಿದ್ದಾರೆ, ನಾನು ಅಧ್ಯಕ್ಷರಿರ್ತೀನಿ, ಗೌರವಾಧ್ಯಕ್ಷರು ಸ್ವಾಮೀಜಿಯವರಿದ್ದಾರೆ. ಸೊ ಮತ್ತು ಭಾಳ ಹೊಂದಾಣಿಕೆಯಿಂದ ನಮ್ಮ ಸಾಹಿತ್ಯ ಪರಿಷತ್ತಿನ ನಮ್ಮ ಅಧ್ಯಕ್ಷರಾದಂಥ ನಾಡೋಜ ಜೋಶಿಯವರಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಮೀರಾ ಶಿವಲಿಂಗಯ್ಯನವರು ಜಿಲ್ಲೆಯಲ್ಲಿ ಅಧ್ಯಕ್ಷರು ಅಕಾಲಿಕ ಮರಣದಿಂದ ತೆರವಾದಂಥ ಜಾಗಕ್ಕೆ ಆಯ್ಕೆ ಆಗಿರಲಿಲ್ಲ. ಹಾಗಾಗಿ ಈ ಆ್ಯಕ್ಟಿಂಗ್ ಅಧ್ಯಕ್ಷರಂತ ಹೇಳಿ ಒಂದು ಎಲ್ಲರ ಅಭಿಪ್ರಾಯ ತಗೊಂಡು ಮಾಡಿದ್ದಾರೆ. ಸೊ ಅದು ನಂತರ ಅವರು ಪರ್ಮನೆಂಟ್ ಮಾಡತಕ್ಕಂಥದ್ದು ಅಂತ. ಮೀರಾ ಶಿವಲಿಂಗಯ್ಯನವರು ಹಿಂದೆ ಅಧ್ಯಕ್ಷರಾಗಿದ್ದವರು ಅವರು. ಹಾಗಾಗಿ ಎಲ್ಲರೂ, ಒಂದು ಶಾಸಕರುಗಳು, ಒಂದು ಅಧಿಕಾರಿ ವರ್ಗ, ಮತ್ತೊಂದು ಅನೇಕ ಸಂಘಟನೆಗಳಿದೆ, ಕನ್ನಡ ಪರ ಸಂಘಟನೆಗಳು, ಮತ್ತು ಸಾಹಿತ್ಯ ಪರಿಷತ್ತು ಕೇಂದ್ರ ಇರ್ಬೋದು, ಜಿಲ್ಲೆಯ ಸಾಹಿತ್ಯ ಪರಿಷತ್ತು ಇರ್ಬೋದು, ಹೀಗೆ ಒಂದು ಸ್ವಲ್ಪ ಸಾಹಿತಿಗಳಿರ್ಬೋದು, ಎಲ್ಲರ ಜೊತೆ ಮಾತಾಡಿ ನಮ್ಮ ವಿಶೇಷವಾಗಿ ನಮ್ಮೆಲ್ಲ ಶಾಸಕರು, ನಮ್ಮ ಹಿರಿಯರಾದ ನರೇಂದ್ರ ಸ್ವಾಮಿಯವರಿದ್ದಾರೆ, ನಮ್ಮ ಬಾಬಣ್ಣವರಿದ್ದಾರೆ, ಉದಯಿ, ರವಿ, ದರ್ಶನ್ ಪುಟ್ಟಣಯ್ಯ, ಮಂಜುನಾಥ್, ಮಧು ಮಾದೇಗೌಡರು, MLC, ದಿನೇಶ್ ಕುಳಿಗೌಡರು, ಮತ್ತು ಹಾಗೆ ವಿವೇಕ್ ಅಂತೇಳಿ ಮಾಜಿ ಸಚಿವರಾದಂಥ ಪುಟ್ಟರಾಜ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ. ಸೊ ಹಾಗೆ ರವೀಂದ್ರ ಶ್ರೀಕಂಠಯ್ಯ, ನಮ್ಮ ಅಂದಾನಿಯವರು ಭಾಳ, ಶ್ರೀಕಂಠೇಗೌಡ ಅಂತ XMLC. ಸೊ ಈ ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ ಅವರೆಲ್ಲ ಇದ್ದಾರೆ. ಬಟ್ ಅವರು ಆ್ಯಕ್ಟಿವ್ ಆಗಿ ಬಂದಿಲ್ಲ ಅನ್ನೋದು ಬಿಟ್ಟರೆ ಅವರು ಎಲ್ಲರೂ ಕೋಆಪ್ರೇಷನ್ ಇದೆ. ತಮ್ಮಣ್ಣ ಅವರಿದ್ದಾರೆ. ಸೊ ಹೀಗೆ ಎಲ್ಲರೂ ಭಾಳ ಆಸಕ್ತಿಯಿಂದ ಮಾಡ್ತಾಯಿದ್ದೀವಿ. ಎಲ್ರಿಗೂ ವರ್ಕ್ ಅಲೊಕೇಶನ್ ಕೊಟ್ಟಿದ್ದೀವಿ. ಎಲ್ಲರೂ ಭಾಳ ಚೆನ್ನಾಗಿ ಯಾವ್ಯಾವುದು ಅವ್ರಿಗೆ ವಹಿಸಿದ್ದೋ ಅದನ್ನೆಲ್ಲ ಅವ್ರು ಮೀಟಿಂಗ್ ಮಾಡಿ, ಒಂದಲ್ಲ 2, 3 ಮೀಟಿಂಗ್ ಮಾಡಿ ನಮ್ಮ ಜೋಶಿಯರಿಗೆ, ನನಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬಂದು ಈ ಥರ ಎಲ್ಲ ಮಾಡಬೇಕು ಅಂತ ಮೆರವಣಿಗೆ ಸಮಿತಿ ಇರ್ಬೋದು, ಆಹಾರ ಸಮಿತಿ ಇರ್ಬೋದು, ವೇದಿಕೆ ಸಮಿತಿ ಇರ್ಬೋದು, ಮತ್ತು ಗೋಷ್ಠಿಗಳ ಸಂಸ್ಥೆ ಇರ್ಬೋದು, ಇವೇ ಕಾರ್ಯಕ್ರಮಗಳು, ಈ ಥರ 28 ಸಪ್ರೇಟ್ ಸಮಿತಿಗಳನ್ನ ಮಾಡಿಬಿಟ್ಟಿದ್ವಿ. ಎಲ್ಲರೂ ಅವರವ್ರ ಜವಾಬ್ದಾರಿ ನಡೆಸಿದ್ದಾರೆ. ಈಗ ಆಲೇ ಬಹುಶಃ ನಾನು ನಿನ್ನೆ ಹೋಗಿದ್ದೆ, ತುಂಬ ಚೆನ್ನಾಗಿ ಏರಿಯಾ ಆಗಿದೆ. ಮೊದಲೆಲ್ಲ ಸರ್ವೆ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಒಂದು 30-40 ಸಾವಿರ ಜನ, 50 ಸಾವಿರ ಜನ ಸೇರ್ಬೋದು. ಬಟ್ ಸಮಾನಾಂತರ ವೇದಿಕೆ, ಊಟ, ಪಾರ್ಕಿಂಗು ಇವೆಲ್ಲ ಸಿಟಿ ಒಳಗಡೆ ಮಾಡೋಕ್ಕೆ ಭಾಳ ಜನ ಮೊದಲು ಪ್ರಾರಂಭ ಆಯಿತು, ಸಿಟಿಲೇ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಸಿಟಿನಲ್ಲಿ ನಾವು ಕಂಜೆಸ್ಟೆಡ್ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿ ಭಾಳ ರಿಪೋರ್ಟ್ ಬಂತು. ಕೊನೆಗೆ ನಮ್ಮ ಸ್ಯಾಂಜೋ ಹಾಸ್ಪಿಟ್ಲ್ ಹಿಂಭಾಗ, ಅಮರಾವತಿ ಹೋಟ್ಲ್ ಅಂತಿದ್ದೆ, ಅದ್ರ ಹಿಂಭಾಗ ಒಂದು 80ರಿಂದ 100-120 ಎಕರೆ ಜಾಗ ಇತ್ತು. ಅವರೆಲ್ಲ ರೈತರು ಮತ್ತು ಅಮರಾವತಿಯವರು, ಚಂದ್ರಶೇಖರ್ ಎಲ್ಲ ಬಿಟ್ಟುಕೊಟ್ರು. ಹಾಗಾಗಿ ಅಲ್ಲಿನ